ನಮಸ್ಕಾರ ಎಲ್ಲ ಆರ್ ಸಿ ಬಿ ಹುಲಿಗಳಿಗೆ. ನಿನ್ನೆ ನಮ್ಮ ಆರ್ ಸಿ ಬಿ ಮ್ಯಾಚ್ ವಿನ್ ಆಗೈತಿ, ಹಂಗ ಕ್ವಾಲಿಫೈ ಆಗೈತಿ. ಹಂಗ ನಿನ್ನ ಯಾರ್ಯಾರ ಮ್ಯಾಚ್ ಮುಗಿತಾಗ 1 ಗಂಟೆ ತಗ ಎಚ್ಚರಿದು ಕಾಮೆಂಟ್ ಹಾಕ್ರಿ. ಅವನು ನಿನ್ನೆ ಮ್ಯಾಚ್ ಏನು ನೋಡ್ರು ಬಾಯಾಗ ಬೀಸ್ ಬರುವಂಥ ಮ್ಯಾಚ್ ರೀ. ಅವನು ಇಂಥ ಮ್ಯಾಚ್ನ ಜೀವನದಾಗ ಮುಂದೆ ನೋಡ್ತೀನೋ ಗೊತ್ತಿಲ್ಲ, ಇನ್ನು ಯಾವತ್ತು ಜೀವನದಾಗ ಹಾಕೈತಿ ಅನ್ನೋದು ಗೊತ್ತಿಲ್ಲ ರೀ. ಅಂಥ ಮ್ಯಾಚ್ ರೀ. ಅವ್ನ ಏನು ಹೇಳ್ಬೇಕು ಈಗಾರು ಗೊತ್ತಾಗತ್ತೆ ರೀ. ಅವ್ನು ನಿದ್ದೆ ಹತ್ತಿಲ್ಲ, ಅವ್ನು 3 ಗಂಟೆ ತಗ ಗೆದ್ರು ನಿದ್ದೆ ಹತ್ತಿಲ್ಲ. ಅವ್ನು ಆ ಹತ್ತಿ ತಿಂಡಿಲಿ ಮ್ಯಾಚ್ ಆಗೈತ್ರಿ. ನೋಡಿ ಎಲ್ಲರ ಹಾರ್ಟ್ ಗೀಟ್ ಪೇಷಂಟ್ ಇದ್ರೆ ಸತ್ತೋಗು ಮಾತ್ರಿ. ಅವ್ನು ಅಂತ ಮ್ಯಾಚ್ ರೀ. ನಿನ್ನೆ ಫುಲ್ ಗಿಚ್ಚಿ ಮ್ಯಾಚ್ ಆಗೈತ್ರಿ, ಕ್ವಾಲಿಫೈ ಆಗೈತೆ ಆರ್ ಸಿ ಬಿ. ಅದೊಂದು ನಮಗೆ ದೊಡ್ಡ ಮನಸ್ಸಿಗೆ ಸಮಾಧಾನ ಆಗೈತೆ. ಅವ್ನು ಸತತವಾಗಿ 5 ಸೋತು ಹೊರಗೆ ಓದ್ತಾ ಇದ್ದ ಆರ್ ಸಿ ಬಿ ಮ್ಯಾಚ್. ಲಾಸ್ಟ್ 10 ಪಾಯಿಂಟ್ಸ್ ಟೇಬಲ್ 10 ನಂಬರ್ ರೀ ನಮ್ಮದು. ಇವತ್ತು ನೋಡ್ತಾ ನಾವು ಪಾಯಿಂಟ್ಸ್ ಟೇಬಲ್ ತೆಗೆದು ನೋಡಿ ಮನಸ್ಸಿಗೆ ಸಮಾಧಾನ ಆಗೈತಿ. 4ನೇ ಸ್ಥಾನದಾಗ ಕೂತೈತ್ರಿ, ಕ್ವಾಲಿಫೈ ಆಗಿ ಹೋಗಿಬಿಟ್ಟೈತ್ರಿ. ಏನಾಯ್ತಿಲ್ಲ, ಯಾವ ಉತ್ಸವ ಮಕ್ಕಳು ಬಂದ್ರು ನಾಯಿ ಬಡ್ದಂಗೆ ಬಡ್ದು ಹೊರಗೆ ಹಾಕಿಬಿಡೋರಿ. ಏನು ಹೇಳ್ತಾರೆ ರನ್ ರೇಟಿನ ನಮಗೆ ಇದಾಗಲ್ಲ. ನಮ್ಗೆ ರನ್ ರೇಟ್ ತ್ರಾಸ ಭಾಳ ಹಾಕತ್ತದ. ನಿನ್ನೆ ಆರ್ ಸಿ ಬಿ ಮ್ಯಾಚ್ ಆರಾಮ್ ಗೆಲ್ತದ. ಅದ್ರಲ್ಲಿ ರನ್ ರೇಟ್ ಗೆದ್ದು ಕ್ವಾಲಿಫೈ ಆಗೋದು ಇಂಪಾರ್ಟೆಂಟ್ ಇತ್ತು ರೀ. ಅವ್ನು ಫುಲ್ ಗಿಲಿ ಬಾಲಿಂಗ್ ಅಂದ್ರು ಅವ್ನ ಕೈ ಮುಗಿಬೇಕ್ರಿ. ಅವ್ನು ಲಾಸ್ಟ್ ಓವರ್ ಅಂತೂ ದಯಾಳನ್ನ ಮಾತಾಡ್ಕೊಂಡು ಬರ್ಬಾರ್ದ್ರಿ. ದಯಾಳ ನಮಗೆ ಏನು ಹೇಳೋಕೆ ಗೊತ್ತಾಗೋದು. ಕೊನೆಗೂ ನಮ್ಗೆ ದಯಾ ಕರುಣೆ ತೋರಿಸ್ಬಿಟ್ರಿ. ಕೊನೆಗೂ ನಾವು ನಮ್ಮ ಆರ್ ಸಿ ಬಿ ಸಂಗಡ ತೈಲಕ್ಕೆ ಕೊನೆಗೂ ನಮ್ಮ ದಯಾಳ ದಯ ತೋರಿಸ್ಬಿಟ್ರಿ. ಸಿಕ್ಕಾಪಟ್ಟೆ ಅವನ ಟೆನ್ಷನ್ ಆಗಿಬಿಟ್ಟೈತ್ರಿ. ಇನ್ನು ನಾವು ಮೊದಲಿಂದ ನೋಡೋದಾದ್ರೆ CSK ಟಾಸ್ ಗೆದ್ದ ಅವ್ರು ಬಾಲಿಂಗ್ ಆಯ್ಕೆ ಮಾಡ್ಕೊಂಡು ಬಿಟ್ರೆ ಆರ್ ಸಿ ಬಿ ಫುಲ್ ಸಿಕ್ಕಾಪಟ್ಟೆ ರನ್ ಹೊಡೋ ಟೈಮ್ದಾಗ ಮಳೆ ಬಂದು ಬಿಡ್ತೀರ. ಆರ್ ಸಿ ಬಿ ಬ್ಯಾಟಿಂಗ್ ಆಡೋ ಗರ್ಜಿ ಮಳೆ ಬಂತಂದ್ರೆ ನನಗೆ ಏನು ಅನ್ಸಾಕತ್ತದ. ಮಳೆ ಆತ್ರಿ, ಅದು ಮಳೆ ಆಗ್ಬಿಡೋದು ಬಾಲಿಂಗ್ ಪಿಚ್ ಕನ್ವರ್ಟ್ ಆಗಿಬಿಡ್ತೀರಿ. ನಮ್ಮ ಪ್ಲೇಯರ್ಗಳು ನಿಂತು ಹೊಯ್ಕೊಂಡ್ರೆ ನಾವು ರನ್ನ ಬರವಲ್ಲ. ನಾವು ಬಾಲ ಮುಂದೆ ಹೋಗ್ಬರ್ತದೆ. ಎಷ್ಟು ಫಾಸ್ಟ್ ಬಾಲ್ ಆಗಿ ನಿಂತು ಬರಾಕತ್ತು ನಮ್ಮ ಪ್ಲೇಯರ್ಗಳು ದಡ್ ವಿಕೆಟ್ ಬೆಳಾಕತ್ತವ. ನಾವು ಆದ್ರೆ ಮೆಚ್ಚಬೇಕು, ನಮ್ಮ ಆರ್ ಸಿ ಬಿದ ಮೆಚ್ಚಬೇಕು. ನಿನ್ನೆ ಅವ್ನು ಮಳೆ ಆಗಿ ಒಂದು ಕೆಡ್ಸೈತ್ರಿ ಮ್ಯಾಚ್ ಎಲ್ಲ. ಮಳೆ ಹಾಕಿ 3 ರನ್ ನಮ್ಮ ಪಕ್ಕಕ್ಕೆ ಬೀಳ್ತದ್ರಿ. ಅವನು ಆ ಹೇಳ್ತಿ ಗಿಲಿ ಬ್ಯಾಟಿಂಗ್ ಆಡಾಕತ್ತದ್ರಿ. ಬಟ್ ಮಳೆ ಆತಿರ್ಲ ಪ್ಲೇಯರ್ಗಳ ಹವಾನೆ ಕಳ್ಕೊಂಡ್ಬಿಟ್ಟು ರೀ. ಇದು ನಮ್ಮ ಕಿಂಗ್ ಕೊಹ್ಲಿ ಫುಲ್ ಬೆಂಕಿ ಬ್ಯಾಟಿಂಗ್ ಆಯ್ತ್ರಿ. ಹಂಗೆ ಡೂ ಪ್ಲೇಸಸ್ ಅವರು ಅಚಾನಕವಾಗಿ ಔಟ್ ಆದ್ರೆ ನಾವು ಇದು ಕಾಡು ಟೈಮ್ಗೆ ನಮ್ಗೊಂದು ಇದು ಗಂಟು ಬರ್ತದೆ. ಏನ್ರಿ ಒಂದು ಮ್ಯಾಚ್ದಾಗ ಒಂದು ಔಟ್ ಆಗೇ ಬಿಡುತ್ರಿ. ಅಚಾನಕ ಒಂದು ಸ್ವಲ್ಪ ಸೂಜಿ ಹೇಳಿದ್ರು ಮಿಸ್ಟೇಕ್ ಆಗಿ ಹೋದ್ರಿ. ಇದು ಪಡಿದಾರ್ ಅವರು ಫುಲ್ ಬೆಂಕಿ ಆಡಿದ್ರು. ಗ್ರೀನ್ ಅವರು ಅಂತೂ ಫುಲ್ ಗಿಲಿ ಬ್ಯಾಟಿಂಗ್ ತುಂಬಿ ಹಾಲು ಹನ್ನೆರಡು ಮಾಡಿಬಿಟ್ರು. ಇನ್ನು ಎಂದೂಲ್ಲದ ಮ್ಯಾಕ್ಸ್ವೆಲ್ ಕಾಕ ಪಾಂಬಗೆ ಬದತ್ತದ ಸುದ್ದ ಮ್ಯಾಚ್ ಇಲ್ಲಿ ಹೋಗೈತದ ಗೊತ್ತೈತ್ರಿ. ಮ್ಯಾಕ್ಸ್ವೆಲ್ ಕಾಕನ ಫುಲ್ ಗಿಲಿ 6 ಬಾಲ್ನಾಗ ಅವನು 16 ರನ್ ಹೋದ ಗಿಲಿ ಬ್ಯಾಟಿಂಗ್ ಆಡಿದ್ರು. ದಿನೇಶ್ ಕಾರ್ತಿಕ್ ಅವರು ಸಿಕ್ಕಾಪಟ್ಟಿ ಆಡಿದ್ರು. ಎಲ್ಲರೂ ಬ್ಯಾಟಿಂಗ್ ಫುಲ್ ಗಿಲಿ ಆಡ್ಯಾರು. ಇನ್ನು ಬಾಲಿಂಗ್ ಚಾಟ ತೋಡ್ರಿ. ಅವನ ಫಸ್ಟ್ ಪವರ್ ಪ್ಲೇದಾಗ 2 ವಿಕೆಟ್ ಉದುರಿ ಅಲ್ಲಿ ನಮ್ಗೆ ಮನಸ್ಸಿಗೆ ಸಮಾಧಾನ ಆತ. ನಮ್ಮ ಪವರ್ ಪ್ಲೇದಾಗ 3 ವಿಕೆಟ್ ಬೀಳ್ತದ, ಬಟ್ 2 ವಿಕೆಟ್ ಬಿದ್ದು ರೀ. ಆತ ಮುಂದೆ 12-13 ಓವರ್ ತಗ ಅವನವ್ನು ವಿಕೆಟ್ ಬೀಳಿಲ್ಲ. ರಹಾನೆ ಮತ್ತು ರಚೀಂದ್ರ ರವೀಂದ್ರ ಅವರ ಎಲ್ಲೂ ನಮ್ಮ ಏನು ಗೊತ್ತು ಸೆನಿ ಟೈಮ್ ಗೊತ್ತಿಲ್ಲ. ಆರ್ ಸಿ ಬಿ ಪ್ಲೇಯರ್ ಎಂದೂ ಆಡಿರಲಿಲ್ಲ. ಪ್ಲೇಯರ್ ಆರ್ ಸಿ ಬಿ ವಿರುದ್ಧ ಮತ್ತು ಆತಿ ಅವನು ಸಿಡಿದಿರ್ತಾವ. ಆದ್ರೆ ನಮಗೆ ಪರಕ್ಕೆ ಬೀಳೋದಿಲ್ಲ. ತೆಗೆದು ಕಡೆಗೆ ಮಾಡಿಬಿಟ್ರಿ. ಇನ್ನು ದುಬೈ ಅವ್ರಂತೂ ಆತ ನೀವು ದುಬೈಗೆ ಹೋಗಿಬಿಡಪ್ಪ ಅಂತ ಕಳಿಸ್ಬಿಟ್ರು. ಇನ್ನು ಏನೈತಿ ಅವನ ಫುಲ್ ಗಿಲಿ ಜಡೇಜಾ ಮತ್ತು ಧೋನಿ ಈ ಕಡೆ ನಿಂತರು ಫುಲ್ ತುಂಬಾಡಕತ್ತಾರ. ನಮ್ಮ ಬೌಲರ್ಸ್ ಮೇಲೆ ನೆಮ್ಮಕಿ ಇತ್ತು. ಲಾಸ್ಟ್ ರೀ ನಮಗೆ ಗೆಲ್ಲೋದು ಇಂಪಾರ್ಟೆಂಟ್. ರನ್ ರೇಟ್ ಗೆಲ್ಲಬೇಕಾಗಿತ್ರಲ್ಲ. ಇಲ್ಲಿ ಅದೊಂದು ದೊಡ್ಡ ಇಂಪಾರ್ಟೆಂಟ್ ಆಗಿದ್ರು. ಯಾವ್ದು ಇಲ್ಲಕ್ಕೆ ನಾಯಿ ಬಡ್ದಂಗೆ ತೆಗೆದು ಹಾಕ್ಬಿಡ್ತಾರೆ ನಮ್ಮ ಪ್ಲೇಯರ್ಗಳ. ಆ ಫರ್ಗ್ಯೂಸನ್ ಬಾಲಿಂಗ್ ರೀ. ಅಂಥ ಟೈಮ್ದಾಗ ನೋಬಾಲ್ ಹಾಕೊಂಡ್ಕೊಂಡಾಕತ್ತಾವ ನಮ್ಮ ಆರ್ ಸಿ ಬಿ. ಎಲ್ಲಿ ಶಕ ಬಿಟ್ರೆ ಬಿಡೋದಿಲ್ಲ. ಸಂಪ್ರದಾಯ ನಮ್ಮ ಆರ್ ಸಿ ಬಿ ಸಂಪ್ರದಾಯ ಯಾವತ್ತು ಬಿಟ್ಟು ಕೊಡೋ ಮಾತೇನ್ರಿ. ಅದಾದ್ಮೇಲೆ ನಮ್ಮ ಕೊನೆ ಓವರ್ ದಯಾಳ್ ಅವ್ರು ಮಾಡಿದ್ರಿ. ಕೊನೆ ಓವರ್ ಬಗ್ಗೆ ಹೇಳೋಂಗಿಲ್ರಿ ಮಾತವನ್ನ. ಫಸ್ಟ್ನೇ ಬಾಲ್ 6 ಕೊಟ್ರೆ ನಾವು ಇನ್ನು ಮ್ಯಾಚ್ ಮತ್ತು ನಮ್ಮ ಸಂಪ್ರದಾಯ ಇವ್ರು ಬಿಟ್ಟು ಕೊಡುವಂಗೆ ಕಾಣತ್ರಿ. ಇವರು ಚೇಂಜ್ ಆಗೋ ಸಾತ್ ನಿಂತು ಹೊಯ್ಕೊಂಡ್ರು. ಇವ್ರು ಚೇಂಜ್ ಆಗಂಗಿಲ್ಲ ಅಂತ ನಾವು ಹಾಗಾಗಿ ಹಾಸಿಗೆ ತಯಾರು ಮಾಡಿ ಮೊಬೈಲ್ ಹೊಂಟೋದ್ರಿ. 2ನೇ ಓವರ್ ಬತ್ತ ನೋಡಿ ಧೋನಿ ವಿಕೆಟ್. ಆತ ಮುಂದೆ ಸೋಜಿ ಫರಕ್ ಆಗಿಬಿಡ್ತಿ. ಎಲ್ಲ ಡಾಟ್ ಬಾಲ್ ಲಾಸ್ಟ್ಗೆ ಫುಲ್ ಗಿಲಿ ಮ್ಯಾಚ್ ವಿನ್ ಆಗಿಬಿಟ್ರಿ. ಫುಲ್ ಖುಷಿ ಆಗಿಬಿಟ್ಟೈತಿ ರೀ ನಮಗಂತೂ. ಆರ್ ಸಿ ಬಿ ಕ್ವಾಲಿಫೈ ಆಗಿಬಿಟ್ಟೈತಿ ರೀ. ಇದೊಂದು ಏನೈತೆ ಗೆದ್ದದ ಇತಿಹಾಸ ರೀ. ಯಾಕಂದ್ರೆ ಯಾವುದೋ ಒಂದು ಟೀಮ್ ಇಲ್ಲಿವರೆಗೂ IPLದಾಗ ಸತತವಾಗಿ 5 ಸೋತು ಕ್ವಾಲಿಫೈ ಆಗಿದ ಇತಿಹಾಸ ಆಗಿಲ್ರಿ. ಅದು ಎಲ್ಲಿ ಒಂದ್ಸಲ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗಿದ್ರು. ಆವಾಗ 8 ಟೀಮ್ಗಳು ಮಾತ್ರ ಇದ್ದು. ಆದರೆ ಇವತ್ತು 10 ಟೀಮ್ಗಳು ಅದಾವೆ. 10 ಟೀಮ್ ಇದ್ದಾಗ 5 ಸತತವಾಗಿ ಸೋತು ಕ್ವಾಲಿಫೈ ಆಗೋದಂದ್ರೆ ಚಾನ್ಸ್ ಇಲ್ಲ, ಪಕ್ಕ ಚಾನ್ಸ್ ಇಲ್ಲ. ಅದು ಹೋರಾಟ ಮಾಡಿ ಗೆದ್ದಾರ. ನಿನ್ನೆ ಫುಲ್ ಗಿಲಿ ಗುಜ್ಜಿ ಹಾರಿಸಿ ಬಿಟ್ಟಾರ. ಒಟ್ಟು ನಮ್ಮ ಪ್ಲೇಯರ್ಗಳೇ ನಾವು ಒಟ್ಟು ಇವ್ರನ್ನ ತೆಗೆದು ಹಾರಿಸಿ ಬಿಡ್ಬೇಕಂತ ಬಂದರು. ಅಲ್ಲಿ ಏನು ತಿಪ್ಪರ್ಲಾಗ ಹಾಕಿದ್ರು ಪ್ಲ್ಯಾನ್ ವರ್ಕೌಟ್ ಆಗಲಿಲ್ಲ. ತೆಗೆದು ದಡಲ್ ಹಾರಿಸಿಬಿಟ್ರೆ. ಇನ್ನು ಏನೈತೆ ಯಾವ ಬೆಕ್ಕನ ಬರಲಿ ತೆಗೆದು ಹಾರಿಸಿಬಿಡ್ತಾರೆ. ಇನ್ನು ಒಂದು ವೇಳೆ ಮುಂದಿನ ಮ್ಯಾಚ್ನ ಆರ್ ಸಿ ಬಿ ಪಕ್ಕ ಬ್ಯಾಟಿಂಗ್ ತೋರ್ತದ. ನಮ್ಮ ಬ್ಯಾಟಿಂಗ್ ಲೈನಪ್ ನೋಡ್ತದ 300 ನೆಕ್ಕೆ ಹೋಗ್ತಾರೆ. ಏನು ಈ ಪ್ರತಿ ಸಲ ಬಂದಾಗ ಬರೀ 300 ಹೊಡಿತಾರೆ ಅಂತ ನೀ ಅನ್ನ ತಿರುತ್ತ ನೀವು ತಿಳ್ಕೊಬೋದು. ನೆಕ್ಕೆ ಹೋಗ್ತಾರೆ.
ಆ ಒಂದು ಪವರ್ ಆರ್ ಸಿ ಬಿಗೆ ಮಾತ್ರ ಐತ್ರಿ. ಇಲ್ಲ ಇಲ್ಲ ಅಂತ ಪ್ಲೇಯರ್ಗಳು ಡೇಂಜರಸ್ ಪ್ಲೇಯರ್ಗಳು ಅದಾವ. ನಮ್ಮ ಪ್ಲೇಯರ್ಗಳು ಒಂದ್ ಸಲ ಸಿಡುದು ಅಂದ್ರು ಅವ್ನ ಏನ್ ಬೇಕಾದ್ ಮಾಡ್ಬೋದು. ನಿನ್ನಿ ಮ್ಯಾಚ್ ನೋಡಿ ಅಂತ ನಮಗಂತೂ ಫುಲ್ ಅವ್ನ ಹೊಟ್ಟೆ ತಂಪಾದಾಗ ಐತ್ರಿ. ಅವ್ನು ಸಾಕಾಗಿ ಹೋಗಿತ್ತು ಆರ್ ಸಿ ಬಿ ಸಂಬಂಧ. ನಮಗೆ ಈ ಸೀಸನ್ ದಾಗ ಹೇಳಿದ್ದೆ ಆರ್ ಸಿ ಬಿ ಮ್ಯಾಚ್ ಮತ್ತೆ ಫುಲ್ ಹಬ್ಬ ಆದಂಗ ಐತ್ರಿ. ಅವ್ನ ಇನ್ನೇನೈತೆ ಕ್ವಾಲಿಫೈ ಆಗೈತ್ರಿ. ಇನ್ನ ಒಂದ್ ಮ್ಯಾಚ್ ಗೆ ಸೆಮಿಫೈನಲ್ ಹೋಗ್ರಿ, ಕ್ವಾಲಿಫೈ ಆಗೈತ್ರಿ. ಅದ ಖುಷಿಯಾಗಿ ನಾವು ಇಲ್ಲಿ ವಿಡಿಯೋ ಮುಗ್ಸಾಕತ್ತೀರಿ. ಹಂಗ ನಮ್ಮ ಯೂಟ್ಯೂಬ್ ಚಾನಲ್ ನೋಡಕತ್ತೀರಿ, ನೀವು ಸಬ್ಸ್ಕ್ರೈಬ್ ಮಾಡುತ್ತ ಬರ್ರಿ. ಅವ್ನ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಒಮ್ಮೆ ರಿವ್ಯೂ ಕೊಡಕ್ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಹಂಗ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರಿ, ಶೇರ್ ಮಾಡ್ತೀವಿ, ಕಾಮೆಂಟ್ ಮಾಡ್ತೀವಿ, ಫೇಸ್ಬುಕ್ ನೋಡ್ತಾ ಫಾಲೋ ಮಾಡ್ರಿ ನಾವು.